ಬೆಳಗಾವಿಯಲ್ಲಿ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ ಭಾರೀ ಅಗ್ನಿ ದುರಂತ. ಶಾರ್ಟ್ ಸರ್ಕ್ಯೂಟ್ನಿಂದ ಪೆಟ್ರೋಲ್ ಬಂಕ್ಗೆ ಬೆಂಕಿ ತಗುಲಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಪೆಟ್ರೋಲ್ ಬಂಕ್ಗೆ ಬೆಂಕಿ ತಗುಲಿರುವಂಥದ್ದು. ಬೆಳಿಗ್ಗೆ 10 ಗಂಟೆಯ ಸುಮಾರಿಗೆ ಪೆಟ್ರೋಲ್ ಬಂಕ್ನಲ್ಲಿ ಆಕಸ್ಮಿಕ ಬೆಂಕಿ ಕಂಡುಬಂತು. ಕೂದಲೆಳೆ ಅಂತರದಲ್ಲಿ ಭಾರೀ ದುರಂತವೊಂದು ತಪ್ಪಿದಂತಾಗಿದೆ. ಬೆಳಗಾವಿ ನಗರದ ಕ್ಯಾಂಪ್ ವಲಯದ ಪೆಟ್ರೋಲ್ ಬಂಕ್ ಇದಾಗಿರುತ್ತೆ. ಹೊತ್ತಿ ಉರಿದ ಪೆಟ್ರೋಲ್ ಬಂಕ್ ಕೆಲಕಾಲ ಆ ಒಂದು ಸ್ಥಳದಲ್ಲಿ ಆತಂಕದ ವಾತಾವರಣವೂ ಕೂಡ ನಿರ್ಮಾಣ ಆಗಿತ್ತು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಪಂಪ್ ಸಿಬ್ಬಂದಿಗಳು ಹಾಗೇನೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಒಂದು ಕಾರ್ಯಾಚರಣೆಯಿಂದಾಗಿ ಬೆಂಕಿ ನಂದಿಸಲಾಯಿತು. ಅಗ್ನಿಶಾಮಕ ಸಿಬ್ಬಂದಿಗೆ ಕ್ಯಾಂಪ್ ವಲಯ ಪೊಲೀಸರು ಸಾಥನ್ನ ನೀಡಿದ್ರು. ಆ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ. ಆಕಸ್ಮಿಕವಾಗಿ ನಡೆದಂತಹ ಒಂದು ಘಟನೆ ಇದು. ಭಾರಿ ಅಗ್ನಿ ಅವಘಡ. ಕೂದಲೆಳೆ ಅಂತರದಲ್ಲಿ ಒಂದು ದೊಡ್ಡ ಅನಾಹುತವೇ ತಪ್ಪಿದಂತಾಗಿರುವಂತದ್ದು. ಈಗ ನೀವು ನೋಡ್ತಾ ಇರುವಂತದ್ದು ಬೆಂಗಳೂರು ನಗರದ ಕ್ಯಾಂಪ್ ವಲಯದ ಪೆಟ್ರೋಲ್ ಬಂಕ್. ಈ ಬಂಕ್ನಲ್ಲಿ ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ಬೆಳಗಾವಿಯ ಕ್ಯಾಂಪ್ ವಲಯದಲ್ಲಿ ಪೆಟ್ರೋಲ್ ಬಂಕ್ ಒಂದರಲ್ಲಿ ನಡೆದಂತಹ ಒಂದು ಅಗ್ನಿ ಅವಘಡ ಇದಾಗಿರುತ್ತೆ. ಕೂದಲೆಳೆಯ ಅಂತರದಲ್ಲಿ ಭಾರಿ ದುರಂತವೊಂದು ತಪ್ಪಿದಂತಾಗಿರುವಂಥದ್ದು ದೃಶ್ಯದಲ್ಲಿ ನೋಡಬಹುದು. ಇದ್ದಕ್ಕಿದ್ದ ಹಾಗೆ ಪೆಟ್ರೋಲ್ ಬಂಕ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಸೊ ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಜೊತೆಗೆ ಆ ಕ್ಯಾಂಪ್ ವಲಯದ ಸಿಬ್ಬಂದಿಗಳೇನಿದ್ದಾರೆ ಇವರು ಜಂಟಿಯಾಗಿ ನಡೆಸಿದಂತಹ ಒಂದು ಕಾರ್ಯಾಚರಣೆ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಯಿತು. ಶಾರ್ಟ್ ಸರ್ಕ್ಯೂಟ್ಗೆ ಪೆಟ್ರೋಲ್ ಬಂಕ್ ಧಗಧಗನೆ ಹೊತ್ತಿ ಉರಿತಾ ಇರುವಂತಹ ಒಂದು ದೃಶ್ಯ ಇದು. ಬೆಳಗಾವಿಯಲ್ಲಿ ಬೆಳಗ್ಗಿನ ಜಾವವೇ ನಡೆದಿರುವಂತಹ ಒಂದು ಅವಘಡ ಇದು. ಈ ಬೆಂಕಿ ಅವಘಡಕ್ಕೆ ಏನು ಕಾರಣ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಬೆಳಗಾವಿ ನಗರದ ಕ್ಯಾಂಪ್ ವಲಯದ ಬಳಿ ಇರುವಂತಹ ಪೆಟ್ರೋಲ್ ಬಂಕ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್, ಇದು ದೃಶ್ಯದಲ್ಲಿ ನೋಡಬಹುದು. ಬೆಂಕಿಯನ್ನ ಈಗ ನಂದಿಸಲಾಗಿದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪರಮೇಶ್ವರ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಈ ಬೆಂಕಿ ಅವಘಡಕ್ಕೆ ಏನ್ ಕಾರಣ ಅನ್ನೋದು ತಿಳಿದು ಬರ್ತಾ ಇದೆಯಾ? ಈಗ ಸದ್ಯ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ? ವೀಣಾ, ಏನಂತಂದ್ರೆ ಬೆಳಗಾವಿ ಪಟ್ಟಣದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಪೆಟ್ರೋಲ್ ಬಂಕ್ಗೆ ಬೆಂಕಿ ಹತ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಏನಂತಂದ್ರೆ ಅಲ್ಲಿ ಸ್ಥಳೀಯ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ ಇವರು ಸಿಬ್ಬಂದಿಗಳು ಕೂಡ ಬೆಂಕಿ ನಿಂದಿಸಲು ಯಶಸ್ವಿಯಾಗಿದ್ದಾರೆ. ಬಳಿಕ ಏನಂತಂದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬಂದು ಬೆಂಕಿಯನ್ನ ನಿಂದಿಸಿದ್ದಾರೆ. ಇನ್ನು ಈ ಕುರಿತು ಬೆಳಗಾವಿಯ ಒಂದು ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಹಾಗೇನಂತಂದ್ರೆ ಇಲ್ಲಿ ಕೂಡ ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಯಾವುದೇ ಒಂದು ಅನಾಹುತಗಳು ಸಂಭವಿಸಿಲ್ಲ ವೀಣಾ. ಎಸ್ ಪರಮೇಶ್ವರ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಕೂಡ ಇಡೀ ಪೆಟ್ರೋಲ್ ಬಂಕ್ ಜೊತೆಗೆ ಸುತ್ತಮುತ್ತ ಇದ್ದಂತಹ ಜನರ ಸ್ಥಿತಿಯು ಕೂಡ ಊಹೆ ಮಾಡೋದಕ್ಕೂ ಕೂಡ ಕಷ್ಟ, ಅಂತಹ ಒಂದು ಸಂದರ್ಭ ಇತ್ತು. ಸೊ ಕಾರ್ಯಾಚರಣೆ ಹೇಗೆ ನಡೀತು? ಯಾವ ರೀತಿ ಬೆಂಕಿ ನಂದಿಸಲಾಯಿತು? ಯಾರೆಲ್ಲ ಸಾಥ್ ನೀಡಿದ್ರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ? ವೀಣಾ, ಏನಂತಂದ್ರೆ ಮೊಟ್ಟ ಮೊದಲಿಗೆ ಏನಂತಂದ್ರೆ ಅಲ್ಲಿ ಕಾರ್ಯನಿರ್ವಹಿಸುವಂತಹ ಸಿಬ್ಬಂದಿಗಳಿದ್ದಾರೆ. ಈ ಅಗ್ನಿ ಅವಘಡವನ್ನು ಬೆಂಕಿ ಕಂಡು ಕೂಡಲೇ ಏನಂತಂದ್ರೆ ಅಲ್ಲಿ ಸಿಬ್ಬಂದಿಗಳು ತಾವೇ ಸ್ವತಃ ನೀರನ್ನ ಹಾಕಿ ಪೆಟ್ರೋಲ್ಗೆ ಅಲ್ಲಿ ಬೆಂಕಿನ ನಿಲ್ಲಿಸಿದ್ದಾರೆ. ಆ ಬಳಿಕ ಏನಂತಂದ್ರೆ ಈ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿಯನ್ನ ನಿಲ್ಲಿಸಿದ್ದಾರೆ. ಇಲ್ಲಿ ಆಗಿರುವಂತಹ ಭಾರಿ ಅನಾಹುತವನ್ನು ತಪ್ಪಿಸಿದ್ದಾರೆ ವೀಣಾ. ಎಸ್, ಥ್ಯಾಂಕ್ ಯು ಪರಮೇಶ್ವರ್ ತಮ್ಮ ಮಾಹಿತಿಗಾಗಿ.